ನೋಡಿ. ಓಕೆ ಸರ್. ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳಿಗೆ ಮತ್ತೊಮ್ಮೆ ನೀರನ್ನು ಹರಿಸಿ ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಮಾಡಿ ಇಂಥ ಒಂದು ಬೇಸಿಗೆ ಬಿಸಿಲಿನ ಪ್ರಖರತೆ ಹೆಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ಜಾನುವಾರಿಗೆ ಕುಡಿಯೋಕೆ ನೀರಿಲ್ಲ, ಹಳ್ಳಿ ಒಳಗೆ ಇನ್ನು ಜನತೆಗೂ ನೀರಿಲ್ಲ. 4-5 ಕಿಲೋಮೀಟ್ರ್ವರೆಗೆ ನೀರು ತರಬೇಕು. ಈ ಏನು ಏಪ್ರಿಲ್ 28ರವರೆಗೆ ಕಾಲುವೆಗೆ ನೀರು ಹರಿಸಿ ಕಾಲುವೆ ಇದಕ್ಕೆ ಕೆರೆಗೆ ಬಿಟ್ಟರು. ಕೇವಲ 30% ಬಿಟ್ಟಾರ. KBJನ ಅಧಿಕಾರಿ ಕೇಳಿದ್ರೆ 70% 80% ತನಕ ನೀರು ಬಿಟ್ಟು ಅಂತ ಹೇಳ್ತಾರೆ. ಈಗ ಬಹುತೇಕ ಕೆರೆಗಳಲ್ಲಿ ಖಾಲಿ ಆಗತ್ತವ ನೀರು. ಯಾಕಂದ್ರೆ ಬೇಸಿಗಿಂತ ಪ್ರಖರತೆ ನೋಡ್ಬೇಕಂದ್ರೆ ಹಿಂದೆ ಎಂದೂ ನೋಡಿಲ್ಲ ನಾವು. ಇಷ್ಟು ಬಿಸಿಲದ, ಈ ಬಿಸಿಲಿಗೆ ಬಾಷ್ಪೀಕರಣಾಗಿ ಹೋಗ್ಬಿಡ್ತಾವೆ ನೀರು. ಇನ್ನೂ 1 ತಿಂಗಳು ಬೇಸಿಗೆ ಅದ, ಕುಡಿಯೋಕೆ ನೀರಿಲ್ಲ. ಅದಕ್ಕೆ ಆ ಕಾರಣಕ್ಕೋಸ್ಕರ ನಾವು 5ನೇ ತಾರೀಕು ಆಲಮಟ್ಟಿಯ ಒಂದು ಮುಖ್ಯ ಅಭಿಯಂತರ ಕಚೇರಿ ಮುಂದೆ ನಾವು ಹೋರಾಟ ಮಾಡಿದ್ದೆವು. ನಮ್ಮ ಹೋರಾಟಕ್ಕೆ ಒಂದು ಸ್ಪಂದಿಸಿ ಮುಖ್ಯ ಅಭಿಯಂತರರು ಜಿಲ್ಲಾಧಿಕಾರಿಗೆ ಪತ್ರ ಬರೆದಿರತ್ತ. ಈಗ ಈ ರೀತಿ ಹೋರಾಟ ಮಾಡಕತ್ತಾರ. ಅದಕ್ಕೆ ಕೂಡಲೇ ಇದನ್ನು ಕೆರೆಗೆ ಮತ್ತೆ ನೀರು ಹರಿಸೋಕೆ ಅನುಮತಿ ಕೊಡಬೇಕಂತ ತಿಳ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರಿಗೆ ಕೋರಿ ಪತ್ರ ಬರೆದ್ರು. ಆ ಜಿಲ್ಲಾಧಿಕಾರಿಗಳ ಪತ್ರ ಇನ್ನೂ ಆಯುಕ್ತರಿಗೆ ಕಳಿಸೇ ಇಲ್ಲ. ಸುಮಾರು ಒಂದು ಇವತ್ತಿಗೆ 8-9 ದಿವಸ ಆಯಿತು. ಪದೇ ಜಿಲ್ಲಾಧಿಕಾರಿ ಹೇಳಿದೆವು, ಆಯ್ತು ಇವತ್ತು ಕಳಿಸ್ತೇವೆ, ನಾಳೆ ಕಳಿಸ್ತೇವೆ ಅಂತ ಹೇಳಿದ್ರು. ಮೊನ್ನೆ ದಿವಸ ಸೋಮವಾರ ದಿವಸ ಕೂಡ ಅವರಿಗೆ ಸೂಚನೆ ಕೊಟ್ಟಿದ್ದೆವು. ನಾವು ನಾಳಿನ ದಿವಸನೇ ಆಯುಕ್ತರ ಹತ್ರ ಹೋಗ್ತೇವೆ, ನೀವು ಪತ್ರವನ್ನು ಕಳಿಸಿರ ತಿಳ್ಕೊಂಡು ಹೇಳಿದ್ರೆ ಆಯ್ತು ಇವತ್ತೇ ಕಳಿಸ್ತೇವೆ ಅಂತ ಹೇಳಿದ್ರು. ನಾವು ಏನೋ ಕಳಿಸ್ತಾರ ತಿಳ್ಕೊಂಡು ಹೇಳಿ ನಂಬಿ ಸುಮಾರು 15-20 ನಮ್ಮ ರೈತರು ಕರ್ಕೊಂಡು ಹೋಗಿದ್ದೇವೆ. ನಾವು ಬೆಳಗಾವಕ್ಕೆ 20,000 ರೂಪಾಯಿ ಖರ್ಚು ಮಾಡಿದ್ದೇವೆ ಅಲ್ಲಿ, 15,000-20,000. ಇನ್ನೂ ಕೂಡ ಇವರು ಪತ್ರ ಕಳಿಸಿಲ್ಲ. ಇವತ್ತು ಮತ್ತೆ ವಿಚಾರ ಮಾಡ್ಲಿಕ್ಕಾಗಿ ಅದನ್ನು ಅಲ್ಲೇ ಪೆಂಡಿಂಗ್ ಇಡೋ ತಿಳಿಯಾರತ್ತ. ಯಾವ ಪೆಂಡಿಂಗ್ ಇಡಕ್ಕೆ ಹೇಳೇನಿ ಇವ್ರಿಗೆ? ಕೇಳಿದ್ದು ನೀರು ಕೊಡಬೇಕಲ್ಲ, ಮತ್ತು ಯಾರು ಸಲುವಾಗಿ ಇಟ್ಟು ನೀರು? ನಾವು 9 TMC ಮೇಲ್ಪಟ್ಟದವು ಡ್ಯಾಮ್ನಲ್ಲಿ. ನಾವು ಕೇಳ್ತಾ ಇರೋದು ಕೇವಲ 1-1.5 TMC ಎಲ್ಲ ಕೆರೆಗಳು ಭರ್ತಿ ಮಾಡ್ಲಿಕ್ಕೆ. ಮತ್ತೇನು ನೀವು ಆಂಧ್ರಕ್ಕೆ ಅಥವಾ ತೆಲಂಗಾಣಕ್ಕೆ ಮಾರ್ಕೊಳ್ಳೋಕ್ಕೆ ನೀವು ನೀರು ಇಟ್ಟಿರಿ ಅಲ್ಲಿ? ಮತ್ತು ನೀರು ಕೊಡಬೇಡ ಅಂತ ನನ್ನ ಉದ್ದೇಶ ಏನಿದು? ಯಾವ ಉದ್ದೇಶಕ್ಕೋಸ್ಕರ ನಾವು ಕೊಟ್ಟಂಥ ಅರ್ಜಿಯನ್ನು ಪೆಂಡಿಂಗ್ ಇಡ್ರಿ, ಮುಂದೆ ಕಳಿಸ್ಬೇಡ ಅಂತ ಹೇಳಕತ್ತೀರಿ? ಇದು ನಮ್ಮ ತಿಳಿದು ಬಂದಿರತಕ್ಕ ವಿಚಾರ ಅದ. ಕೂಡಲೇ ಯಾವುದೇ ರಾಜಕಾರಣಿಗಳ ಮಾತಿಗೆ ನೀವು ಸೊಪ್ಪು ಹಾಕದೆ ಏನು ನಮ್ಮ ರೈತರಿಗೆ ಅವಶ್ಯಕತೆ ಅದ ನೀರನ್ನು ಬಿಡುಗಡೆ ಮಾಡೋ ಸಲುವಾಗಿ ಕೂಡಲೇ ಇವತ್ತೇ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಿಗೆ ಆ ಪತ್ರವನ್ನು ಕಳಿಸ್ಬೇಕು. ಇವತ್ತು ಕಳಿಸ್ತಾ ಇದ್ದರೆ 2 ದಿವಸ ಮತ್ತೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಬೇಕಂತ ತಿಳ್ಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ಸಂಘದ ಕಾರ್ಯದರ್ಶಿ. ನಮಸ್ಕಾರ. ಇವತ್ತು ನಮ್ಮ ಮಾಧ್ಯಮದವ್ರ ಮುಖಾಂತರ ಏನು ಹೇಳತ್ತೀವಪ್ಪ ಅಂದ್ರೆ, ವಿಜಯಪುರ ಜಿಲ್ಲೆಯಲ್ಲಿರುವಂಥ ಅಖಂಡ ಎಲ್ಲ ಕೆರೆಗಳನ್ನ ತುಂಬಬೇಕು. ಇವತ್ತು ಚಿಮ್ಮಲ್ಗಿ ಇರಲಿ, ಇವತ್ತು ಮುಳವಾಡ 1ನೇ ಹಂತ, 2ನೇ ಹಂತ, 3ನೇ ಹಂತದ ಕಾಲುವೆ ಮುಖಾಂತರ ಏನು ಎಲ್ಲ ಕೆರೆಗಳಿಗೆ ತುಂಬಬೇಕು ಮತ್ತು ಹಳ್ಳ ಕೊಳ್ಳ ಹರಿಬೇಕು. ಯಾಕಂದ್ರೆ ಇವತ್ತು ದನಗಳೆಲ್ಲ ಇವತ್ತು ನೀರು ಬೇಕಪ್ಪ ಅಂದ್ರೆ ಜಾನುವಾರಿಗೆ ಕುಡಿಯಲು ನೀರಿಗೆ ಇವತ್ತು ಹಳ್ಳ ಕೊಳ್ಳ ಹರಿಸ್ಬೇಕಂತೇಳಿ ಏನು ನೀರನ್ನು ಮೀಸಲಾಗಿಟ್ಟಿಲ್ಲ, ಆ ನೀರನ್ನು ಬಿಡಬೇಕು. ಇನ್ನೂ ಕೂಡ 3-4 TMC ನೀರು ನಮ್ಗೆ ಕೊಡ್ಬೇಕಾಗೈತಿ. ಈಗಾಗಲೇ ಎರಡು ಸಲ ಬಿಟ್ಟರೆ ನೀವು ನೀರು, ಇನ್ನೂ ಒಂದು ಸಲ ಕೊಡುವಂಥದ್ದೈತಿ. ತಕ್ಷಣ ಕಾಲುವೆಯನ್ನು ಪ್ರಾರಂಭ ಮಾಡಬೇಕು. ಯಾವುದೇ ರೀತಿಯಾಗಿ ನಾವು ಇವತ್ತು ನಮ್ಮ ಸಂಘಟನೆ ಅಂತ ಏನು ಮನವಿ ಕೊಟ್ಟೆವಪ್ಪ ಅಂದ್ರೆ, ಇವತ್ತು ಜನರ ಸ್ಪಂದನೆಗೆ ನೀರು ಬೇಕಾಗೈತಿ. ಇವತ್ತು ಕುಂದು ಕೊರತೆ ಐತೆ ಕೊಟ್ಟೆವು. ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡಬಾರ್ದು, ತಕ್ಷಣವೇ ನೀರನ್ನು ಬಿಡುಗಡೆ ಮಾಡ್ಬೇಕಂತೇಳಿ ಮಾಧ್ಯಮದವ್ರ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿ ಅವರಿಗೆ, ಇವತ್ತು ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಕೂಡ ಇವತ್ತು ಗಮನಕ್ಕೆ ತರಕತ್ತೇವೆ. ಇಲ್ಲಪ್ಪ ಅಂದ್ರೆ ಮತ್ತೆ ನಾವು ಹೋರಾಟಕ್ಕೆ ಇಳಿಬೇಕಾಗತ್ತೆ, ಅನಿವಾರ್ಯಕತ್ತೆ ಅನ್ನುವಂಥದ್ದು ಒಂದು ಎಚ್ಚರಿಕೆ ಮೂಲಕ ತಮಗೆ ತಿಳಿಸಾತೇವೆ. ಸೋಮು ಬ್ರದರ್, ಕೋಲಾರ ತಾಲೂಕು ರೈತ ಸಂಘದ ಅಧ್ಯಕ್ಷ.